ಜಗದ್ವಿಖ್ಯಾತವಾದ ಮೈಸೂರು ಅರಮನೆ ಈಗ ವಿಶೇಷ ಹೊಳಪಿನಿಂದ ಕಂಗೊಳಿಸುತ್ತಿದೆ. ಆದರೆ ಈ ವಿಶ್ವ ಪ್ರಸಿದ್ಧ ಅರಮನೆಯ ನಿರ್ಮಾಣದ ಹಿಂದೆ ಒಂದು ದುರಂತ ಕಥೆ ಇದೆ, ನೋವಿನ ಗಾಥೆ ಇದೆ. ಏನು ಆ ದುರಂತ? ಅದರ ನಂತರ ಇಂತಹದೊಂದು ಅರಮನೆ ನಿರ್ಮಾಣವಾಗಿದ್ದಾದರೂ ಹೇಗೆ? ನೀವೇ ನೋಡಿ. ಮೈಸೂರಿನಲ್ಲಿ ಈಗಿರೋ ಈ ಅರಮನೆಗೂ ಮುನ್ನ ಇಲ್ಲೊಂದು ಅರಮನೆ ಇತ್ತು. ಆದರೆ ಅದು ಸಂಪೂರ್ಣವಾಗಿ ಮರದಿಂದಲೇ ನಿರ್ಮಾಣವಾಗಿದ್ದ ಅರಮನೆಯಾಗಿತ್ತು. ಆದರೆ ಆಗ ಒಂದು ದುರಂತ ನಡೆದಿತ್ತು. ಅದು 1897ನೇ ಇಸ್ವಿ. ಅದೊಂದು ದಿನ ಅರಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇತ್ತು. ವಾಣಿವಿಲಾಸ ಅಮ್ಮಣ್ಣಿಯವರ ಪುತ್ರಿಯ ಮದುವೆಯ ಸಡಗರ ಅದು. ಮದುವೆಯೆಲ್ಲ ಮುಗಿಯಿತು ಅನ್ನುವಷ್ಟರಲ್ಲಿ ನೋಡುತ್ತಿದ್ದಂತೆ ಇಡೀ ಮರದ ಅರಮನೆ ಬೆಂಕಿಗೆ ಆಹುತಿಯಾಗಿ ಸುಟ್ಟು ಕರಕಲಾಗಿ ಹೋಗಿತ್ತು. 1897 ಫೆಬ್ರವರಿ 28 ನಾಲ್ವಡಿ ಕೃಷ್ಣರಾಜ ಒಡೆಯರ ಹಿರಿಯ ಅಕ್ಕ ಜಯಲಕ್ಷ್ಮಣ್ಣಿ ಮದುವೆ. ಬೆಳಿಗ್ಗೆ ಧಾರಾ ಮುಹೂರ್ತ ಆಗುತ್ತೆ, ಸಾಯಂಕಾಲ ಆಕಸ್ಮಿಕವಾಗಿ ಅರಮನೆಗೆ ಬೆಂಕಿ ತಗುಲುತ್ತೆ. ಆ ಮರದ ಅರಮನೆ ಸಂಪೂರ್ಣವಾಗಿ ಸುಟ್ಟೋಗುತ್ತೆ. ಚಾಮರಾಜ ಒಡೆಯರ್ ಅವರ ಪುತ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಇನ್ನೂ 18 ವರ್ಷ ತುಂಬದ ಕಾರಣ ವಾಣಿವಿಲಾಸ ಅಮ್ಮಣ್ಣಿಯವರೇ ರಾಜ್ಯವನ್ನು ನೋಡ್ಕೊಳ್ತಾ ಇದ್ರು. ಸಾಗುವಾನಿ, ಶ್ರೀಗಂಧ ಸೇರಿದಂತೆ ಅಪರೂಪದ ಮರದಲ್ಲಿ ನಿರ್ಮಾಣ ಮಾಡಿದ್ದ ಅರಮನೆ ಬೆಂಕಿಗಾಹುತಿಯಾದ ಘೋರ ದುರಂತ ಮಹಾರಾಣಿಯವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿತ್ತು. ಮರದ ಅರಮನೆಗಿಂತ ಅದ್ಭುತವಾದ ಅರಮನೆ ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದರು. ಪ್ರಜಾಪ್ರತಿನಿಧಿ ಸಭೆ ಕರೆದು ನೂತನ ಅರಮನೆ ನಿರ್ಮಾಣಕ್ಕೆ ಅನುಮೋದನೆ ಕೂಡ ಪಡೆದರು. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದ ಖ್ಯಾತ ಶಿಲ್ಪಿ ಎರ್ನಿ ಇರ್ವಿನ್ ಅವರನ್ನ ಮೈಸೂರಿಗೆ ಕರೆಸಿದರು. ಸುಂದರವಾದ ಅರಮನೆ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಹಾಕಿಕೊಡುವಂತೆ ಮಹಾರಾಣಿ ಅವರು ಕೋರಿದರು. ಜೊತೆಗೆ ಅರಮನೆ ಇದೇ ಸ್ವರೂಪದಲ್ಲಿರಬೇಕು ಅಂತ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು. 3-4 ತಿಂಗಳ ಕಾಲ ಪರಿಶ್ರಮ ಪಟ್ಟ ಎರ್ನಿ ಇರ್ವಿನ್ ಅವರು ಅರಮನೆಗೆ ಡಿಸೈನ್ ಮಾಡಿದರು. ಹೀಗೆ 1897ರಲ್ಲಿ ಹೊಸ ಅರಮನೆ ನಿರ್ಮಾಣಕ್ಕೆ ಮಹಾರಾಣಿ ವಾಣಿವಿಲಾಸ ಅವರು ಅಡಿಗಲ್ಲು ಹಾಕಿದರು. ಹೊಸ ಅರಮನೆಗೆ ಮತ್ತೆ ಮರವನ್ನು ಬಳಸಿದರೆ ಮುಂದೊಂದು ದಿನ ಮತ್ತೊಂದು ಬೆಂಕಿ ದುರಂತ ಆಗಬಹುದು ಎಂಬ ಆತಂಕ ಮಹಾರಾಣಿ ಅವರನ್ನ ಕಾಡಿತ್ತು. ಈ ಹಿನ್ನೆಲೆಯಲ್ಲಿ ದೂರದೃಷ್ಟಿಯಿಂದ ಚಿಂತಿಸಿದ ಮಹಾರಾಣಿ ಅವರು ಹೊಸ ಅರಮನೆಯ ನಿರ್ಮಾಣಕ್ಕೆ ಹೆಚ್ಚಾಗಿ ಮರದ ವಸ್ತುಗಳನ್ನು ಬಳಸಬಾರದು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ಅರಮನೆಗೆ ಇಂಡೋ ಸಾರ್ಸನಿಕ ಶೈಲಿಯ ರೂಪವನ್ನು ನೀಡಲಾಯಿತು. ಅರಮನೆಯ ಕಂಬಗಳನ್ನು ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಇಂಗ್ಲೆಂಡಿನ ಗ್ಲಾಸ್ಕೋ ಊರಿನಿಂದ ಗ್ಲಾಸ್ಗಳನ್ನು ತರಿಸಿ ಅದಕ್ಕೆ ತರಕಾರಿಯಲ್ಲಿ ತಯಾರಿಸಿದ ಪೇಂಟನ್ನು ಮಾಡಿಸಲಾಯಿತು. ಖಾಸಗಿ ದರ್ಬಾರ್ ಹಾಲ್ ಸೇರಿದಂತೆ ಹಲವು ಕಡೆಗಳಲ್ಲಿ ಅದನ್ನು ಮೇಲ್ಛಾವಣಿಗೆ ಅಳವಡಿಸಲಾಯಿತು. ಅಂದು ಚಿನ್ನ ಬಹಳ ಸುಲಭವಾಗಿ ದೊರೆಯುತ್ತಿದ್ದ ಕಾರಣ ಕೆಜಿಎಫ್ನಿಂದ ಸುಮಾರು 150 ಕೆಜಿ ಚಿನ್ನವನ್ನು ತರಿಸಿಕೊಳ್ಳಲಾಯಿತು. ಅರಮನೆ ದರ್ಬಾರ್ ಹಾಲ್, ಖಾಸಗಿ ದರ್ಬಾರ್, ಕಲ್ಯಾಣ ಮಂಟಪ ಸೇರಿದಂತೆ ಹಲವೆಡೆ ಇರುವ ಕಂಬಗಳು ಹಾಗೂ ರೂಫ್ಗಳಿಗೆ ಚಿನ್ನದ ಲೇಪನದ ಮೆರುಗನ್ನು ನೀಡಲಾಯಿತು. ವಿವಿಧ ರೀತಿಯ ಅಪರೂಪದ ತರಕಾರಿಗಳಿಂದ ತಯಾರಿಸಿದ ಬಣ್ಣವನ್ನು ಕಂಬಗಳಿಗೆ ಲೇಪಿಸಿ ಅತ್ಯಾಕರ್ಷಕಗೊಳಿಸಲಾಯಿತು. ಆಧುನಿಕ ಇಂಜಿನಿಯರಿಂಗ್ ತಜ್ಞರನ್ನ ಮೀರಿಸುವಂತೆ ಅನಕ್ಷರಸ್ಥ ಅನುಭವಿ ಶಿಲ್ಪಿಗಳು ಅರಮನೆಗೆ ಅತ್ಯಾಕರ್ಷಕ ರೂಪವನ್ನು ನೀಡಿದರು. 100 ವರ್ಷಗಳು ಸಂದಿದ್ದರೂ ಅಂದಿನ ಕಲಾವಿದರ ಕೈಚೊಳಕದಲ್ಲಿ ರೂಪ ಪಡೆದ ಅರಮನೆಯ ಕೆಲವು ಭಾಗಗಳು ಇಂದಿಗೂ ತಮ್ಮ ವಿಶೇಷತೆಯನ್ನು ಉಳಿಸಿಕೊಂಡಿವೆ. 1897ರಲ್ಲಿ ಆರಂಭವಾದ ಅರಮನೆಯ ಕೆಲಸ 1902ಕ್ಕೆ ಪೂರ್ಣಗೊಂಡಿತು. ಸಾವಿರಾರು ಕಾರ್ಮಿಕರು ಹಾಗೂ ಕಲಾವಿದರ ದುಡಿಮೆಯಿಂದ ಮೈಸೂರು ಅರಮನೆ ವಿಶಿಷ್ಟ ರೂಪ ಪಡೆಯಿತು. ಅಂದಿನ ದಿನಕ್ಕೆ ಮೈಸೂರು ಅರಮನೆ ನಿರ್ಮಿಸಲು 47,47,913 ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿತ್ತು. ಅರಮನೆ ನಿರ್ಮಾಣ ಪೂರ್ಣಗೊಳಿಸುವ ವೇಳೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ 18 ವರ್ಷ ತುಂಬಿ ಅವರಿಗೆ ರಾಜ್ಯದ ಉಸ್ತುವಾರಿಯನ್ನು ವಹಿಸಲಾಗಿತ್ತು. ಮೈಸೂರು ಮಹಾರಾಜರು ಎಂಥ ಜನಪರ ಆಡಳಿತಗಾರರೋ ಅದೇ ರೀತಿ ಕಲಾ ರಸಿಕರೂ ಹೌದು. ಆವತ್ತಿನ ದಸರಾ ವೈಭವ ಕಣ್ಣಿಗೆ ಕಟ್ಟುವಂತೆ ಇವರ ಚಿತ್ರಣಗಳಿವೆ. ಪ್ರವಾಸಿಗರು ಹೆಚ್ಚು ಭೇಟಿ ನೀಡೋ ಜಾಗಗಳ ಪೈಕಿ ಮೈಸೂರು ಅರಮನೆ 4ನೇ ಸ್ಥಾನದಲ್ಲಿದೆ. ಇದೀಗ ಶತಮಾನೋತ್ಸವದ ಸಂಭ್ರಮ ಬೇರೆ ಸೇರ್ಕೊಂಡು ಅರಮನೆ ಸಖತ್ ಕಲರ್ಫುಲ್ ಆಗಿದೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.